ಎಲ್ಲರಿಗೂ ಮನಸ್ಸಲ್ಲಿ ಒಂದಿರುತ್ತೆ, ರಾಮನವಮಿ ದಿವಸ ನಾವು ಏನು ಮಾಡಬೇಕು ಅಂತ. ಯಾವುದನ್ನು ಮಾಡಿದರೆ ರಾಮನಿಗೆ ಇವತ್ತು ಪೂರ್ಣ ತೃಪ್ತಿ ಆಗುತ್ತೆ ಅಂದರೆ ಒಂದೇ ಒಂದನ್ನು ವಿಶೇಷವಾಗಿ ಮಾಡಿ. ಯಾಕೆಂದರೆ ತ್ರೇತಾಯುಗದ ರಾಮ ಕಲಿಯುಗದಲ್ಲಿ ಅನುಗ್ರಹಿಸಬೇಕು ಅಂದರೆ ಹೇಗೆ ಅಂದಾಗ ಒಂದೇ ವಿಷಯ, ರಾಮನ ಭಕ್ತ ಯಾರೋ ಅವರನ್ನು ಚೆನ್ನಾಗಿ ಹೋಗಿ ಇವತ್ತು ಪ್ರಾರ್ಥನೆ ಮಾಡಿ. ರಾಮ ಭಕ್ತ ಯಾರು? ಶ್ರೀ ರಾಘವೇಂದ್ರ ಗುರುಗಳು. ರಾಘವ ಏವ ಇಂದ್ರ, ರಾಮನೇ ಯಾರಿಗೆ ಸ್ವಾಮಿನೋ, ಮೂಲ ರಾಮ ಸಾಕ್ಷಾತ್ ಅನುಗ್ರಹವನ್ನು ರಾಯರಿಗೆ ಮಾಡಿದ್ದಾರೆ. ಹಾಗಾಗಿ ರಾಯರನ್ನು ಹಿಡಿದರೆ ಆ ತ್ರೇತಾಯುಗದ ರಾಮ ನಮಗೆ ಖಂಡಿತ ಸಿಕ್ಕೇ ಸಿಗ್ತಾನೆ. ಹಾಗಾಗಿ ಪ್ರತಿಯೊಬ್ಬರೂ ಶ್ರೀ ರಾಘವೇಂದ್ರ ಗುರುಗಳ ದರ್ಶನವನ್ನು ಈ ರಾಮನವಮಿ ದಿವಸ ಮಾಡಿ ಸಂಕಲ್ಪವನ್ನು ಮಾಡಿ ಶ್ರೀರಾಮನಾಮ ಲೇಖನ ಯಜ್ಞ ಪ್ರತಿನಿತ್ಯ ಶ್ರೀರಾಮಾಯ ನಮಃ ಅಂಥೇಳಿ ಬರಿತಾ ಹೋಗಿ. ಒಂದು ವರ್ಷ ಆದಮೇಲೆ ರಾಮನವಮಿ ದಿವಸ ಆ ಗುರುಗಳ ಮುಂದೆ ಸಮರ್ಪಣೆಯನ್ನು ಮಾಡಿ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ವಿಶೇಷವಾಗಿ ರಾಮನವಮಿ ದಿವಸ ರಾಮತಾರಕ ಮಂತ್ರ ಹೋಮವನ್ನು ಮಾಡಿಸಿ. ಹೀಗೆ ರಾಮನನ್ನೇ ವಿಶೇಷವಾಗಿ ಬೆಳಗ್ಗೆಯಿಂದ ರಾತ್ರಿ ನೆನಪಿಸುವಂಥ ಕಾರ್ಯಕ್ರಮ ಮಾಡಿ. ರಾಯರಿಗಾಗಲಿ ರಾಮನಿಗಾಗಲಿ ಇಷ್ಟ ಏನು? ಅಭಯ ಪ್ರದಾನ, ವಿಶಿಷ್ಟವಾಗಿ ಅನ್ನದಾನವನ್ನು ಮಾಡಿ, ಪಾನಕ, ಕೋಸಂಬರಿ ಇತ್ಯಾದಿ ಅನೇಕ ಸೇವೆಗಳನ್ನು ಮಾಡಿ. ಯಾರು ಹಸಿವಿಂದ ಬಳಲ್ತಾ ಇದ್ದಾರೋ ಅದೇ ರೀತಿ ಯಾರು ಬಾಯಾರಿಕೆಯಿಂದಿದ್ದಾರೋ ಅವರಿಗೆಲ್ಲ ಯಥೇಷ್ಟವಾಗಿ ಉಣಿಸಿ, ಆ ಮುಖಾಂತರ ನಿಮ್ಮೆಲ್ಲರಿಗೂ ಆ ರಾಮಚಂದ್ರ ರಾಯರು ವಿಶೇಷವಾಗಿ ಅನುಗ್ರಹಿಸೋದರಲ್ಲಿ ಸಂಶಯವೇ ಇಲ್ಲ ಅಂತ ತಿಳಿಸ್ತಾ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.